ಒಂದ್ ಕಡೆ ಈ ದೇವರ ಪೂಜೆ ಪ್ರಾರ್ಥನೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಅವರ ಅತ್ಯಾಪ್ತ ಶಾಸಕರು. ಸದಾಶಿವನಗರದ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಶಾಸಕರಾದ ಸಿಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ, ಯಾಸಿರ್ ಖಾನ್ ಪಠಾಣ್ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಖರ್ಗೆ ಬೆಂಗಳೂರಿಗೆ ಬಂದ ಬೆನ್ನಲ್ಲೇ ಶಾಸಕರ ಜೊತೆಗೆ ಡಿಕೆಶಿ ಮಾಡಿರುವಂತಹ ಚರ್ಚೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಚರ್ಚೆಯ ಸಂದರ್ಭದಲ್ಲಿ ಡಿಕೆ ಸುರೇಶ್ ಕೂಡ ಜೊತೆಗಿದ್ರು. ಒಂದು ಕಡೆಗೆ ಒಂದು ಟೀಮ್ ಡಿಕೆಶಿ ಬೆಂಬಲಿಗ ಶಾಸಕರ ಒಂದು ಟೀಮ್ ದೆಹಲಿಗೆ ಹೋಗಿದೆ. ದೆಹಲಿನಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅಲ್ಲಿ ನಿನ್ನೆ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಅದರಲ್ಲಿ ಕೆಲವರು ಇವತ್ತು ವಾಪಸ್ ಆದ್ರು, ಇನ್ನೂ ಕೆಲವರು ಅಲ್ಲೇ ಉಳ್ಕೊಂಡಿದ್ದಾರೆ. ಅದರ ಜೊತೆಗೆ ಸುಮಾರು 40 ಶಾಸಕರ ಪರೇಡ್ ನಡೆಯುತ್ತೆ ಹೈಕಮಾಂಡ್ ನಾಯಕರ ಮುಂದೆ ಅನ್ನುವಂತಹ ಮಾತಿದೆ. ಇದರ ಬೆನ್ನಲ್ಲೇ ಒಂದಿಷ್ಟು ಶಾಸಕರು ಡಿಕೆಶಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಶಾಸಕರು ಡಿಕೆ ಶಿವಕುಮಾರ್ ಅವರನ್ನ ಈ ಹಸಿ ಬಿಸಿ ಬೆಳವಣಿಗೆಗಳ ಮಧ್ಯೆಯೇ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸಿಪಿ ಯೋಗೇಶ್ವರ್ ಅವರು, ಪ್ರಕಾಶ್ ಕೋಳಿವಾಡ, ಯಾಸಿರ್ ಖಾನ್ ಪಠಾಣ್, ಶ್ರೀನಿವಾಸ್ ಮಾನೆ ಸೇರಿದಂತೆ ಹಲವು ನಾಯಕರು ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಡಿಕೆ ಶಿವಕುಮಾರ್ ಜೊತೆ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಕೂಡ ಜೊತೆಗಿದ್ರು. ಒಂದ್ ಕಡೆ ಸಂಜೆಯ ವೇಳೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಅವರು ಭೇಟಿಯಾಗಿದ್ದು ಆರ್.ವಿ. ದೇಶಪಾಂಡೆ ಅವರನ್ನ ಮಾತ್ರ. ಇನ್ನು ಹಲವು ನಾಯಕರು ಸದಾಶಿವನಗರದಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಬಂದಿದ್ರು. ಅವರನ್ನ ಭೇಟಿಯಾಗಬೇಕು, ಚರ್ಚೆ ಮಾಡಬೇಕು ಅಂತ ಹೇಳಿ. ಬಟ್ ಯಾರನ್ನೂ ಕೂಡ ಭೇಟಿಯಾಗಿಲ್ಲ ಮಲ್ಲಿಕಾರ್ಜುನ ಖರ್ಗೆ. ನಾಳೆ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಸಮಯ ಕೇಳಿದ್ದಾರೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರ ನಿವಾಸ ಇವತ್ತು ಬೆಳಗ್ಗಿನಿಂದಾನು ಹಲವು ಚಟುವಟಿಕೆಗಳಿಗೆ ಸಾಕ್ಷಿಯಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಮಲ್ಲಿಕಾರ್ಜುನ ಖರ್ಗೆ ಬಂದು ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಚಟುವಟಿಕೆ ಗರಿಗೆದರಿದೆ. ಡಿಕೆ ಶಿವಕುಮಾರ್ ಅವರ ನಿವಾಸ ಹಲವು ಶಾಸಕರ ಆಗಮನಕ್ಕೆ ಕಾರಣ ಆಗಿದೆ. ಜೊತೆಗೆ ಪಲ್ಲಕ್ಕಿ ಪೂಜೆ ಕೂಡ ನಡೆದಿದೆ. ಡೀಟೇಲ್ಸ್ ಏನಿದೆ ಶಿವಪ್ರಸಾದ್? ಖಂಡಿತವಾಗಿ ವಿದ್ಯಾಶ್ರೀ, ಈಗಾಗಲೇ ಸಿಎಂ ಸ್ಥಾನ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಈ ಬಾರಿ ಶತಾಯಗತಾಯ ಸಿಎಂ ಆಗ್ಲೇಬೇಕು ಎಂಬತಕ್ಕಂತ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಇನ್ನು ಈ ವಿಚಾರ ಕುರಿತಂತೆ ಅಂದ್ರೆ ತಮ್ಮ ಮಹತ್ವಾಕಾಂಕ್ಷೆಯ ಉದ್ದೇಶ ಏನಿದೆ ಅದು ಈಡೇರ್ಲಿಕ್ಕೆ ಇದೇ ತಿಂಗಳು ಸೂಕ್ತವಾದ ಸಮಯ ಅಂತಕ್ಕಂತ ಅಭಯವನ್ನು ಕೂಡ ಅಜ್ಜಯ್ಯ ಅವರು ನೀಡಿದ್ರು. ಆ ಕಾರಣಕ್ಕಾಗಿ ಇವತ್ತು ಅಜ್ಜಯ್ಯ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿಯ ಪಲ್ಲಕ್ಕಿ ಕೂಡ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರಕ್ಕೆ ಬಂದಿದೆ. ಇಲ್ಲಿ ಪೂಜೆ ಕೂಡ ಈವರೆಗೂ ಕೂಡ ನಡೀತಾ ಇದೆ, ತಡರಾತ್ರಿಯವರೆಗೂ ನಡೆಯಲಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಇದು ಸೂಕ್ತವಾದ ಸಮಯವಾದ್ರಿಂದ ಅಜ್ಜಯ್ಯನ ಆಶೀರ್ವಾದವನ್ನ ಪಡಿಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಕುಟುಂಬ ಸದಸ್ಯರು ಕೂಡ ಇಡೀ ರಾತ್ರಿ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬೆಳಿಗ್ಗೆಯಿಂದನೂ ಕೂಡ ಹಲವು ಶಾಸಕರು ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಖರ್ಗೆ ಅವರನ್ನ ಭೇಟಿ ಮಾಡ್ತಕ್ಕಂಥ ವಿಚಾರ ಕುರಿತಂತೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ಭೇಟಿಗೆ ಹೋಗಲಿದ್ದಾರೆ. ಅದಕ್ಕೂ ಮುನ್ನ ಹಲವು ಶಾಸಕರು ಏನಾದ್ರೂ ನಾಯಕತ್ವ ವಿಚಾರ ಕುರಿತಂತೆ ಖರ್ಗೆ ಅವರು ಏನಾದ್ರೂ ನಿರ್ಧಾರ ಮಾಡಿದ್ರೆ ಡಿಸಿಎಂ ಅವರ ವಿಶ್ವಾಸ ಗಳಿಸೋದ್ರ ಜೊತೆಗೆ ನಾವು ನಿಮ್ ಪರವಾಗಿ ಇರ್ತೇವೆ, ಹೈಕಮಾಂಡ್ ನಾಯಕರು ಏನೇ ನಿರ್ದೇಶನ ಕೊಡ್ಲಿ, ತಾವು ಪಕ್ಷಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ತಾವು ಸಿಎಂ ಸ್ಥಾನಕ್ಕೆ ಅರ್ಹರಿದ್ದೀರಾ, ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನೆಲ್ಲ ಸೂಚನೆ ಕೊಟ್ಟರು ಕೂಡ ನಾವು ಪಾಲಿಸೋದ್ರ ಜೊತೆಗೆ ನಾವು ತಮ್ಮ ಪರವಾಗಿ ನಿಲ್ಲಿದ್ದೇವೆ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅನೇಕ ಶಾಸಕರು ಈಗಾಗಲೇ ಕ್ಷೇತ್ರದಲ್ಲಿದ್ರು, ಅವರು ಬೆಂಗಳೂರಿನಲ್ಲಿ ಇರ್ಲಿಲ್ಲ. ಈ ಸಂದರ್ಭದಲ್ಲಿ ಸಿಎಂ ಪರವಾಗಿ ನಿಲ್ಬೇಕು ಅಂದ್ರೆ ಅನೇಕ ಉಪಚುನಾವಣೆ ಆದಂತ ಸಂದರ್ಭದಲ್ಲಿ, ಜೊತೆಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೆಲವೊಂದು ನಾಯಕರನ್ನ ಶಾಸಕರನ್ನ ಅನ್ಯ ಪಕ್ಷದಿಂದ ಪಕ್ಷಕ್ಕೆ ಕರೆತರುವಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ರು. ಉತ್ತಮವಾದಂತ ಫಲಿತಾಂಶ ಕೂಡ ಬಂದಿತ್ತು. ಯೋಗೇಶ್ವರ್ ಸಹಿತ ಹಲವು ನಾಯಕರನ್ನ ಪಕ್ಷಕ್ಕೆ ಕರೆತರುವಲ್ಲಿ ಡಿಕೆ ಶಿವಕುಮಾರ್ ಅವರ ಕೈವಾಡ ಇತ್ತು. ಈ ಕಾರಣಕ್ಕಾಗಿ ಅದಕ್ಕೆ ಕೃತಜ್ಞರಾಗಿರ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಅನೇಕ ನಾಯಕರುಗಳು ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸದ್ಯಕ್ಕೆ ಹೈಕಮಾಂಡ್ ಏನ್ ನಿರ್ದೇಶನ ನೀಡುತ್ತೋ ಅದರಂತೆ ನಡೆಯೋಣ ಎಂಬತಕ್ಕಂಥ ಮಾತನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.